ಇವನಿಗೇನು ಅನುಮಾನ ಬಂದಂಗೆ ಐತೇನ? ಯಾಕೋ ನಾನು ನೋಡಿದ್ರೆ ಒಂಥರನೇ ಮಾಡಕತ್ತಾನು, ಹಿಂದಿಂದನ ಬರಾಕತ್ತಾನು. ಇವಂಗೇನಾದರೂ ಗೊತ್ತಾದ್ರೆ ಏನು ಮಾಡೋದು ಒಂದು ತಿಳಿವಲ್ತಲ್ಲ ನನಗೆ. ಇಲ್ಲಿ ನಾಗೂ ಬೇರೆ ಇಲ್ಲ, ನಾನು ಯಾರನ್ನ ಇವಾಗ ಸಹಾಯ ಕೇಳೋದು? ಯಾಕೆ ಪ್ರೀತಿ ನನ್ನಿಂದ ಹಿಂಗೆ ದೂರ ದೂರ ಹೋಗ್ತಾ ಇದೆಯಾ? ಇನ್ನೊಂದು ವಾರದಲ್ಲಿ ನಮ್ಮ ಮದುವೆ ಇದೆ, ಅದು ಗೊತ್ತಿಲ್ಲ ನಿಂಗೆ? ಅದು ಗೊತ್ತಿದ್ದರೂ ಯಾಕೆ ಹಿಂಗೆ ದೂರ ಹೋಗ್ತಾ ಇದೆಯಾ? ಯಾಕೆ ಇವಾಗ ಈ ರೀತಿ ಮಾಡ್ತಾ ಇದೆಯಾ? ನನಗೊಂದು ಅರ್ಥ ಆಗ್ತಾ ಇಲ್ಲ. ಏನಾಯಿತು? ಅದು ಅದು ಏನಿಲ್ಲ ಶಶಿ, ಏನಿಲ್ಲ. ನಾನು ಕೈ ತೊಗೊಂಡಿರತ್ತಂತ ಕಸ್ಬರಿಗೆ ಕೈ ಇತ್ತಲ್ಲ, ಕೈ ತೊಗೊಂಡಿರತ್ತಂತ ಬನ್ನಿ. ನೀನೇನೋ ತಪ್ಪು ತಿಳ್ಕೊಂಡಿನಲ್ಲ, ನಿನ್ನ ಜೊತೆ ಮಾತಾಡ್ದೆ ಹಂಗೆ ಬನ್ನಿ ಅಂತೇಳಿ. ಹಂಗೆಲ್ಲ ಏನಿಲ್ಲ, ಅದು ಕೈ ತೊಗೊಂಡ್ರಾಯ್ತಂತ ಬನ್ನಿ ಅಷ್ಟೇ. ನಡಿ ಹೋಗೋನು, ಕೈ ತೊಗೊಂಡಿನಿ. ಈ ಕಡೆ ಹೊಳೆ ನಿಂತಿದ್ನಿ, ನೀನು ಹಂಗೆ ಹಿಂದೆ ಬಂದು ನಿಂತಿದ್ದಿ, ಅದಕ್ಕೆ ನಾನು ಆ ಕಡೆ ತಿರ್ಕೊಳ್ಳಿಲ್ಲ. ನಡಿ. ನನಗೆ ಯಾಕೆ ನಾನು ಹುಡುಗಿ ಮಾತಾಡತ್ತಿಲ್ಲ ಅಂತೇಳಿ ಎಷ್ಟು ಭಯ ಆಗಿತ್ತು ಗೊತ್ತೇನು? ಯಾರೋ ಕರ್ದಂಗಾತು, ನೋಡಿ ಬರ್ತೀನಿ. ಇಲ್ಲ ಪ್ರೀತಿ, ಪ್ರೀತಿ. ಅಯ್ಯೋ ಇವನೇನು ನನ್ನ ಬಿಡು ಹಂಗೆ ಕಾಣಿಸಲ್ಲ. ಇವ್ ನನ್ನ ಹಿಂದಿಂದ ಅಡ್ಡಾಡತಾನು. ಏನು ಮಾಡೋದೀಗ? ನನಗೆ ಭಾಳ ಭಯ ಆಗತ್ತತಿ. ಏನೋ ನನ್ನ ಕಂಡು ಹಿಡಿದ್ಬಿಟ್ಟಂದ್ರೆ ಇವ್ ಹೆಂಗೆ ಕಂಡು ಹಿಡಿತಾನೋ? ಇವಾಗೇನು ನಾನು ಇಂಥ ಡ್ರೆಸ್ ಹಾಕೊಂಡಿಲ್ಲ, ನಾನು ಹುಚ್ಚಿ ಹಂಗೆ ಓಡಾತಾನ. ಇಲ್ಲೇ ನಿಂತ ಮಾತಾಡಿದ್ರಾತು, ಯಾಕೆ ಅಂಜಬೇಕು? ಅಂಜಂಗೆ ಇಲ್ಲ. ಏನು ಅಂಜು ಅಂತ ನನ್ನಂತಿಕೇನೈತಿ? ಆಕೆ ನಾನು ಡಿಟ್ಟು ಹಂಗನ ಅದಾವು. ತಡಿ ಹೆಂಗೆ ಮಾತಾಡ್ತಾನೆ ನೋಡಿ ಇವಾಗ. ಯಾಕೆ ಆ ರೀತಿ ನನ್ನ ಕಡೆಯಿಂದ ತಪ್ಪಿಸ್ಕೊತಾ ಇದೆಯಾ? ಏನಾದರೂ ಮುಚ್ಚಿಡ್ತಾ ಇದೆಯಾ ನನ್ನಿಂದ? ಯಾಕೆ ಈ ರೀತಿ ತಪ್ಪಿಸ್ಕೊತಾ ಇದೆಯಾ ಅಂತ ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ ಪ್ರೀತಿ. ನಾನು ಬಂದಾಗೆಲ್ಲ ಅಷ್ಟೊಂದು ಸ್ಮೈಲ್ ಕೊಟ್ಕೊಂಡು ಮಾತಾಡೋಳು, ಇವಾಗ ನಾನು ಕರೆದ್ರೂ ಕೇಳಿಸ್ತಿರೋ ಹಾಗೆ ಹೋಗ್ತಾ ಇದೆಯಾ? ನನಗೆ ಎಷ್ಟು ಬೇಜಾರಾಗ್ಬೇಡದು, ಅದನ್ನಾದರೂ ಅರ್ಥ ಮಾಡ್ಕೊಂಡಿದ್ಯಾ? ಇನ್ನೊಂದು ವಾರದಲ್ಲಿ ಮದುವೆ ಇಟ್ಕೊಂಡು ನೀನು ಈ ರೀತಿ ಮಾಡಿದ್ರೆ ನಾನು ಏನು ಹೇಳಬೇಕು ಅಂತ ನನಗೆ ಗೊತ್ತಾಗತ್ತಿಲ್ಲ. ಅಯ್ಯೋ ಇಷ್ಟಕ್ಕೆಲ್ಲ ಯಾಕೆ ಬೇಜಾರು? ಹೇಳಿದ್ನಲ್ಲ, ಯಾರೋ ಕರ್ದಂಗಾಯ್ತು, ಅದಕ್ಕಾಗಿ ಬಂದೆ ಅಂತ ಹೇಳಿ ನೋಡು. ಇಷ್ಟಕ್ಕೆಲ್ಲ ನೀನು ಕೋಪ ಮಾಡ್ಕೊಂಡ್ರೆ ನಾನು ಮದುವೆ ಆದಮೇಲೆ ಹೇಗೆ ಶಶಿ? ನೀನು ಇವಾಗಲೇ ಹೇಗೆ ಮಾಡಿದ್ರೆ ಮುಂದೆ ನಾನು ಚೆನ್ನಾಗಿ ನೋಡ್ಕೋತೀಯಾ? ಇಲ್ಲ ಅಲ್ವಾ? ಸರಿ ಆಯಿತು, ಏನು ಹೇಳು. ಅದು ನಿನ್ನ ಹತ್ರ ಒಂದು ವಿಷಯನ ಹೇಳಬೇಕಾಗಿತ್ತು. ಒಂದು ಹುಡುಗಿ ಯಾರೂ ಗೊತ್ತಿಲ್ಲ, ಅವಳು ನೋಡೋಕ್ಕೆ ಸ್ವಲ್ಪ ನಿನ್ನ ಥರನೇ ಇದ್ಲು, ಆದರೆ ಅವಳು ಡ್ರೆಸ್ಸಿಂಗ್ ಸೆನ್ಸೇ ಬೇರೆಯೇ ಇತ್ತು ಪ್ರೀತಿ. ಒಂಥರ ಸ್ಪೆಕ್ಟ್ ಹಾಕ್ಕೊಂಡು ಎಲ್ಲ ಮೈಕೈ ಕಾಣೋ ಥರ ಡ್ರೆಸ್ ಹಾಕ್ಕೊಂಡಿದ್ಲು. ಅವಳು ಬಂದು ನನಗೆ ಪ್ರಪೋಸ್ ಮಾಡಿದ್ಲು. ಅವಳು ಹೇಳಿದ್ಲು ನನಗೆ, ನಾನು ಇನ್ನು 6 ವರ್ಷದಿಂದ ಪ್ರೀತಿ ಮಾಡತ್ತಾನ ಅಂತೇಳಿ ಒಂದು ವೆಬ್ಸೈಟ್ನೇ ನೋಡಿ ಪ್ರೀತಿ ಮಾಡತ್ತಾನ ಅಂತ ಹೇಳಿದ್ಲು. ಆದರೆ ನಾನು ಯಾವ ವೆಬ್ಸೈಟ್ನೂ ಯೂಸೇ ಮಾಡತ್ತಿಲ್ಲ ಅಂತ ಅವಳಿಗೆ ಗೊತ್ತೇ ಇಲ್ಲ. ಅದಕ್ಕೆ ನನಗೆ ಅವಳ ಮೇಲೆ ಡೌಟ್ ಬಂದು ಹೋಗಿ ಆಕೆ ನಾನು ಕೇಳ್ಬೇಕಂತ ಅಂದ್ಕೊಂಡ ಹುಡುಕಾಡೀನಿ, ಆದರೆ ಆಕೆ ನನಗೆ ಸಿಗಲೇ ಇಲ್ಲ. ಅದಕ್ಕೆ ಇದು ನಾನು ಇನ್ನು ಮುಂದೆ ಮುಚ್ಚಿಡಬಾರ್ದಲ್ಲ, ಅದಕ್ಕೆ ನಿನ್ನ ಮುಂದೆ ಹೇಳಬೇಕಂತ ನಾನು ಇನ್ನೂ ಕರೆಯಾಕತ್ತಿದ್ನಿ, ಆದರೆ ನೀನು ನನ್ನ ಮಾತು ಕೇಳಾಕತ್ತಿಲ್ಲ. ಅದಕ್ಕಾಗಿ ನನಗೆ ಬೇಜಾರಾಯಿತು. ಯಾಕೆ ಪ್ರೀತಿ ನನ್ನ ಮಾತು ಕೇಳ್ತಾ ಇಲ್ಲ? ಯಾವಾಗಲೂ ನಾನು ಕರೆದ್ರೆ ಸಾಕು ಓಡಿ ಬಂದು ನನ್ನ ಮಾತನ್ನ ಕೇಳೋಳು, ಇವತ್ತು ಯಾಕೆ ಕೇಳ್ತಾ ಇಲ್ಲ ಅಂತ ಬೇಜಾರಾಗಿತ್ತು ಗೊತ್ತಾ ನನಗೆ. ಹೌದಾ? ಇಷ್ಟೆಲ್ಲ ಆಗಿದೆಯಾ? ನನಗೆ ಯಾಕೆ ನೀನು ಹೇಳಲಿಲ್ಲ ಮುಂಚೆನೆ? ಇವಾಗ ಹೇಳ್ತಾ ಇದೆಯಾ? ನನ್ನ ವಿಷಯನ ತೊಗೊಂಬಂದು ನನಗೆ ಹೇಳಕತ್ತಿದ್ದಿ? ನಾನೇನು ಪ್ರೀತಿನ ನನ್ನ ವಿಷಯ ತೊಗೊಂಬಂದು ನನ್ನ ಮುಂದೆ ಹೇಳಕ್ಕೆ? ದಡ್ಡ ನಿನ್ಗೆ ಅವಳು ಯಾರೋ ನಾನು ಯಾರೋ ಅಂತ ನಂಗೆ ಗೊತ್ತಾಗತ್ತಿಲ್ಲ. ಊರ್ ದಡ್ಡ ನೀನು. ಅದು ಪರವಾಗಿಲ್ಲ ಬಿಡು, ಇವಾಗಾರ ಹೇಳಿದೆಲ್ಲ ಸಾಕು. ಅದು ಪ್ರೀತಿ ಐ ಲವ್ ಯು ಪ್ರೀತಿ. ನೀನು ನೋಡಕತ್ರ ನೋಡ್ಕೊತಾನೆ ಇರ್ಬೇಕಂತ ಅನಿಸ್ತತಿ. ಯಾಕೋ ನೀನು ಒಂಥರ ಬೇರೆಯೇ ಕಾಣಿಸ್ತಾ ಇದೆಯಾ ಗೊತ್ತಾ? ಮೊದಲೇ ಇದ್ದ ಪ್ರೀತಿ ಥರ ಇವಾಗಿಲ್ಲ, ಮದುವೆ ಕಳೆ ಬಂದಿದೆಯೇನೋ ಅಲ್ವಾ? ಛೀ ಹೋಗೋ. ಹೇ ನಿಲ್ಲು ಪ್ರೀತಿ. ಕಣ್ಣ ಸಲಿಗೆ ಸುಲಿಗೆ ನೀನಿಂದು ನನಗೆ ನನಗೆ ತರ ಹೊಸತರ ಒಲವಿನ ಅವಸರ ಹೃದಯಾನೆ ಜೋಕಾಲಿ ಅಲ್ವಾ? ಅಯ್ಯೋ ನೀನು ಸಾಂಗ್ ತುಂಬಾನೇ ಚೆನ್ನಾಗಿ ಹಾಡ್ತೀಯ ಬಿಡು ಶಶಿ. ಯಾರಾದ್ರೂ ಬಂದರೆ ನೋಡಿದ್ರೆ ಏನಂತಾರೆ? ಅಯ್ಯೋ ಬಿಳ್ಳೋಳನ್ನ ಹಿಡ್ಕೊಂಡಿದ್ದಾನೆ ಅಂತಾರೆ. ಏನಂತಾರೆ? ನೀನೊಬ್ಳು ಹುಚ್ಚಿ. ಪ್ಲೀಸ್ ಯಾರಾದರೂ ಇದ್ದೀರಾ? ನನ್ನ ಕಾಪಾಡಿ, ನಿಮ್ಮ ಕೈ ಮುಗಿತೀನಿ. ಯಾರಾದರೂ ಇದ್ರೆ ನನ್ನ ಬಂದು ಕಾಪಾಡಿ. ಯಾರಿದ್ದೀರಾ ಇಲ್ಲಿ? ಅಯ್ಯೋ ದೇವ್ರೆ, ಮದುವೆ ಟೈಮಲ್ಲಿ ನನಗೆ ಯಾಕೆ ಈ ರೀತಿ ಇಂಥ ಶಿಕ್ಷೆ ಕೊಡ್ತಾ ಇದೆಯಾ? ಅಮ್ಮ ಎಲ್ಲಿದೆಯಾ ಅಮ್ಮ? ಇಂಥ ಟೈಮಲ್ಲಿ ನೀನು ಬಂದು ನನ್ನ ಕಾಪಾಡಬೇಕು ಅಮ್ಮ. ಎಲ್ಲೇ ಇದ್ರು ನನ್ನ ಬಂದು ಕಾಪಾಡು ಅಮ್ಮ. ಅಯ್ಯೋ ನನ್ನ ಮಗಳು ಕರೆದಂಗಾಗ್ತಾ ಇದೆ. ನನ್ನ ಮಗಳನ್ನ ಹುಡ್ಕೊಂಡು ಅವಳಿಗೋಸ್ಕರ ಅವಳು ಕಷ್ಟದಲ್ಲಿದ್ದಾಳೆ ಅಂತ ಗೊತ್ತಾಗಿ ನಾನು ಕೆಲಸ ಮಾಡೋದನ್ನು ಬಿಟ್ಟು ಬಂದಿದ್ದೀನಿ. ಎಲ್ಲಿದ್ದಾಳೆ ನನ್ನ ಮಗಳು? ಕಾಣಿಸ್ತಾ ಇಲ್ವಲ್ಲ? ಇಲ್ಲಿಂದ ನಾನು ಮುಂದೆ ಹೋಗೋಕ್ಕೂ ಆಗ್ತಾಯಿಲ್ಲ. ಯಾಕೆ ಆಗ್ತಾಯಿಲ್ಲ? ಅಮ್ಮ ಏನಿದೆ ಇಲ್ಲಿ? ಯಾರೋ ದಿಗ್ಬಂಧನ ಹಾಕಿರೋ ಆಗಿದೆ. ಏನಾಗಿದೆ ಇಲ್ಲಿ? ನನ್ನ ಮಗಳನ್ನ ಯಾರು ಕೂಡ ಹಾಕಿದ್ದಾರೆ ಇಲ್ಲಿ? ಅವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಅಮ್ಮ ಅಯ್ಯೋ ನನಗೊಳಗೆ ಹೋಗೋಕ್ಕಾಗ್ತಾ ಇಲ್ವಲ್ಲ. ನನ್ನ ಮಗಳನ್ನ ಹೇಗೆ ಕಾಪಾಡ್ಕೊಳ್ಳಿ ದೇವ್ರೆ? ತಂದೆ ಪರಮೇಶ್ವರ, ನನ್ನ ಮಗಳನ್ನ ಹೇಗೆ ಕಾಪಾಡ್ಕೊಳ್ಳಿ ತಂದೆ? ಅಮ್ಮ
ಅಯ್ಯೋ ದೇವ್ರೆ, ಇಂಥ ಕಷ್ಟದಲ್ಲಿ ನನ್ನ ಮಗಳನ್ನ ಕಾಪಾಡಕ್ಕಾಗ್ತಾ ಇಲ್ವಾ ನನ್ನ ಕೈಲಿ? ಯಾಕೆ ಶಿವನೇ, ಏನಾಯ್ತು? ಯಾರು ನನ್ನ ಮಗಳನ್ನ ಕೂಡ ಹಾಕಿರೋದು? ಯಾರು ನನ್ನ ಮಗಳನ್ನ ಕೂಡ ಹಾಕಿರೋದು? ಅವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ, ಅವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಮಗಳೇ, ಮಗಳೇ, ಅಮ್ಮ ಎಲ್ಲಿದೀಯ ಅಮ್ಮ? ನನ್ನ ಕಾಪಾಡೋದಕ್ಕೆ ಬಾ ಅಮ್ಮ. ಇಂಥ ಕಷ್ಟದಲ್ಲಿದ್ದಾಗಲೂ ನೀನು ಬರಲ್ವಾ ಅಮ್ಮ? ಅಮ್ಮ ನಿನ್ನ ಬಿಟ್ಟರೆ ನನಗೆ ಇವಾಗ ಯಾರೂ ಇಲ್ಲ ಅಮ್ಮ. ಅಮ್ಮ, ಅಯ್ಯೋ ನನ್ನ ಮಗಳು ಅಳ್ತಾ ಇದ್ದಾಳೆ. ಅವಳು ಅಳೋ ಶಬ್ದ ನನಗೆ ಕೇಳಿಸ್ತಾ ಇದೆ, ಆದರೆ ಕರಡು ಚೂರು ಕಾಣ್ತಾ ಇದೆ. ಏನು ಮಾಡೋಕ್ಕಾಗ್ತಾ ಇಲ್ಲ ಅಲ್ಲ ದೇವ್ರೆ, ಏನಾದರೂ ಮಾಡು ದೇವ್ರೆ. ಅಮ್ಮೆ ಅಮ್ಮೆ ನನ್ ಕಾಪಾಡು ಅಮ್ಮೆ, ಅಮ್ಮ ನನ್ ಕಾಪಾಡು ಅಮ್ಮೆ, ಅಮ್ಮ ನನ್ ಕಾಪಾಡು ಅಮ್ಮೆ. ಓಹ್ ಬಂದ್ಲಾ ನಿಮ್ಮಮ್ಮ, ಕಾಪಾಡಿ ಬಿಡ್ಲು ಅಲ್ವಾ? ಇವತ್ತು ನಿನ್ನ ಮದುವೆ ಗೊತ್ತಾ? ನಾಳೆ ನಿನ್ನ ಮದುವೆ ಅಲ್ಲ, ಇವತ್ತು ಇನ್ನೂ 3 ದಿನ ಬಿಟ್ಟು ನಿನ್ನ ಮದುವೆ ಇದೆ. ಅದಕ್ಕೆ ನಾನು ಇವತ್ತೇ ನಿನ್ನ ತಾಳಿ ಕಟ್ಟಿ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿನಿ. ಇಲ್ಲಾಂದ್ರೆ ಇವತ್ತ ತಾಳಿ ಕಟ್ಟಿ ಇವತ್ತ ಫಸ್ಟ್ ನೈಟ್ ಮಾಡ್ಕೊಂಡ್ಬಿಡ್ಬೇಕು ಅಂತ ಅನ್ಕೊಂಡಿನಿ. ತಾಳಿ ಕಟ್ಟಿದ್ರೆ ನೀನು ಫಸ್ಟ್ ನೈಟ್ ಮಾಡ್ಕೊಂಗಿಲ್ಲ ಅಂತ ಹೇಳಿದಲ್ಲ, ಅದಕ್ಕೆ ತಾಳಿ ಕಟ್ಟಿ ಫಸ್ಟ್ ನೈಟ್ ಮಾಡ್ಕೋತೇನೆ. ಯಾರು ಕೇಳ್ತಾರೆ ನನ್ನ? ಯಾರು ಕೇಳೋಕ್ಕಾಗಂಗಿಲ್ಲ. ನಿಮ್ಮಮ್ಮ ಬಾಗ್ಲ ಕೂತ್ಕೊಂಡು ಅಳ್ಬೇಕಷ್ಟೇ, ಅದು ಬಿಟ್ಟು ಒಳಗೆ ಬರೋಕ್ಕಾಗಲ್ಲ. ಹೇಗಿದೆ ಪ್ರೀತಿ ನನ್ನ ಆಟ? ನನ್ನ ತಂಟೆಗೆ ಬರ್ತೀಯಾ? ನನ್ನ ತಂಟೆಗೆ ಬರ್ತೀಯಾ? ಬಾ ಇವಾಗ ಬಾ. ಮಾಮ, ನಿನ್ ಕೈ ಮುಗಿತೀನಿ ಮಾಮ, ನನ್ನ ಬಿಟ್ಬಿಡು ಮಾಮ. ನನ್ನ ಶಶಿನೇ ಮದುವೆ ಆಗೋದು. ನೀನು ನಂಗೆ ತಾಳಿ ಕಟ್ಟಿದ್ರು ನಾನು ನಿನ್ನ ಜೊತೆ ಸಂಸಾರ ಮಾಡೋದೇ ಇಲ್ಲ. ನೀನು ನನಗೇನಾದ್ರೂ ತಾಳಿ ಕಟ್ಟಿದ್ರೆ ನಾನು ಏನಾದರೂ ಕೂಡ ಸತ್ತೋಗ್ತೀನಿ ಮಾಮ. ಆದರೆ ನಿನ್ನ ಜೊತೆ ಮಾತ್ರ ನಾನು ಇರಲ್ಲ. ನನ್ನನ್ನು ಬಿಟ್ಬಿಡು, ನನ್ನನ್ನು ಬಿಟ್ಬಿಡು ಮಾಮ. ನೀನೇನಾದರೂ ನನಗೆ ಇಷ್ಟ ಇಲ್ಲ ತಾಳಿ ಕಟ್ಟಿದ್ರೆ ನಾನು ಸತ್ತೋಗ್ತೀನಿ ಅಷ್ಟೇ. ಅದು ನನ್ನ ಕೊರಳಿಗೆ ನೇನ್ ಗಂಬ ಅಷ್ಟೇ. ನಾನು ಮಾತ್ರ ನಿನ್ನ ಮದುವೆ ಆಗಲ್ಲ ಮಾಮ. ಬಿಟ್ಬಿಡ್ಬೇಕಾ? ಬಿಡೋ ಮಾತೇ ಇಲ್ಲ ಪ್ರೀತಿ. ನೀನು ಮಾಡಿರೋ ನನಗೆ ಅವಮಾನಕ್ಕೆ ನಿನಗೆ ನಾನು ಶಾಸ್ತಿ ಮಾಡಲೇಬೇಕು. ಇಲ್ಲ ಅಂದ್ರೆ ನೀನು ಹಾಗೆ ತಾಳಿ ಕಟ್ಟಿಸ್ಕೋತ ಮಂಚ ಇರು, ಇಲ್ಲ ಅಂದ್ರೆ ತಾಳಿ ಕಟ್ಟಿಸ್ಕೊಂಡು ಮಂಚ ಇರು. ಎರಡರಲ್ಲಿ ನೀನು ಒಂದು ಮಾಡಲೇಬೇಕು. ಯಾವ್ದನ್ನ ಮಾಡ್ತಿದೀಯಾ ಅದನ್ನು ಹೇಳು. ನೀನು ಹೇಳಿರಾಗ ನಾನು ಮಾಡ್ತೀನಿ, ಇಲ್ಲ ಅಂದ್ರೆ ನಾನು ಹೇಳಿರಾಗ ನೀನು ಕೇಳ್ಬೇಕಾಕತಿ. ಇಲ್ಲಿ ಯಾರು ಬಂದು ನೀನು ಕಾಪಾಡೋಕ್ಕಾಗಲ್ಲ. ನೀನು ಅಲ್ಲಿ ನಿನ್ನ ಥರ ಇರೋ ಹುಡುಗಿನ ತಾಳಿ ಕಟ್ಟಿಸ್ಕೋತಾಳ, ಇಲ್ಲಿ ನನ್ನ ಕಡೆಯಿಂದ ನೀ ತಾಳಿ ಕಟ್ಟಿಸ್ಕೋಬೇಕಾಕತಿ. ನೀನು ಶಶಿ ಇನ್ನೊಬ್ರು ಪಾಲಾಗ್ತಾನೆ ಹೊರತು ನಿನ್ನ ಪಾಲಾಗೋದಕ್ಕೆ ನಾನು ಬಿಡೋದಿಲ್ಲ. ನೀನು ಯಾವತ್ತಿದ್ರು ನನ್ನೊಳೆನೇ. ನೀನು ನರಳಿ ಸಾಯೋದನ್ನ ನನ್ನ ಕಣ್ಣಾರೆ ನೋಡ್ಬೇಕು ನಾನು. ಅದು ಸಾಧ್ಯನೇ ಇಲ್ಲ ಮಾಮ. ನೀನು ಮಾಡ್ತಿರೋದು ತಪ್ಪು. ಅದು ನಿನ್ಗೆ ಅರ್ಥ ಆಗ್ತಾ ಇಲ್ಲ. ನನ್ನಮ್ಮ ಏನಾದರೂ ಒಂದು ಸರಿ ಒಳಗೆ ಬಂದರೆ ನೀನು ಮಾತ್ರ ಸುಮ್ಮನೆ ಬಿಡಲ್ಲ. ನೆನ್ಪಿಟ್ಕೋ. ನನ್ನ ಈ ರೀತಿ ಕೈಯ ಕಾಲು ಕಟ್ ಹಾಕಿ ನನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಹೇಗಾಗ್ತೀಯ ನಾನು ನೋಡಿ ಬಿಡ್ತೀನಿ ಮಾಮ. ಆಗು. ಆದರೆ ನೀನು ಯಾವಾಗ ಸುಖವಾಗಿರಲ್ಲ, ನಿನ್ನಾಗ ನಗ್ತಾ ಇರಲ್ಲ. ನೀನೇನಾದರೂ ನಂಗೆ ತಾಳಿ ಕಟ್ಟಿದ್ರೆ ನಿನ್ನ ಜೀವನದಲ್ಲೇ ನಗು ಅನ್ನೋದನ್ನು ನಾನು ಕಿತ್ಕೊಂಡ್ಬಿಡ್ತೀನಿ ಮಾಮ. ಇದನ್ನ ನೆನ್ಪಿಟ್ಕೊ ನೀನು. ಅಯ್ಯೋ ಬಿಡು ಮಾಮ. ಅಮ್ಮ ಬಿಡು ಮಾಮ. ಅಮ್ಮ ಕುತ್ತಿಗೆ ಯಾಕೆ ಇಟ್ಕೊಂಡಿದ್ಯಾ? ಬಿಡು ಮಾಮ. ಅಮ್ಮ ನನಗೆ ನಗ್ತಾ ಇರೋಕ್ಕಾಗಲ್ಲ, ಹಾಗೆ ಮಾಡ್ತೀನಿ ಈಗ ಮಾಡ್ತೀನಿ ಅಂತ ನನಗೆ ಅಂಜಿಕೆ ಆಗ್ತಿದ್ದಿ. ಮತ್ತೆ ಇಷ್ಟು ನಿನ್ನ ಕೈಯ ಕಾಲ ಕಟ್ಟಾಕಿರು ನಿನಗೆ ಇದನ್ನೂ ಇದಾಗತ್ತಿಲ್ಲ. ನಿನ್ನ ಕುತ್ತಿಗೆ ಹೆಚ್ಚಿಗೆ ಕೊಂದು ಬಿಡ್ಬೇಕಂತ ಅನ್ಸತೈತಿ. ಛೇ ಅಯ್ಯೋ ಮಾಮ ಬಿಡು ಮಾಮ. ಅಮ್ಮ ಅಮ್ಮ ಅಮ್ಮ. ಇನ್ನೊಂದ್ಸರಿ ನನ್ನ ತಂಟೆಗೆ ಬಂದ್ರೆ ನೀನು ಮಾತ್ರ ನಾನು ಸುಮ್ಮನೆ ಬಿಡಂಗಿಲ್ಲ. ನೆನ್ಪಿಡ್ಗೋ ಹಾಳಾದವಳೆ. ಅಯ್ಯೋ ದೇವ್ರೆ, ಯಾಕೆ ದೇವ್ರೆ ನನಗೆ ಒಳಗೆ ಹೋಗೋಕ್ಕಾಗ್ತಾ ಇಲ್ಲ? ಏನಾದರೂ ಮಾಡು ದೇವ್ರೆ. ನಾನು ಒಳಗೆ ಹೋಗಿ ನನ್ನ ಮಗಳನ್ನ ಕಾಪಾಡೋಗಿ ಮಾಡು. ಇಲ್ಲ ಅವನೇ ಹೊರಗೆ ಬರೋ ಥರ ಮಾಡು ದೇವ್ರೆ. ಅವನಿಗೆ ಸರಿಯಾಗಿ ಶಿಕ್ಷೆ ಕೊಡಲಿಲ್ಲ ಅಂದ್ರೆ ನನ್ನ ಹೆಸರು ಕಾಮಿನಿನೇ ಅಲ್ಲ. ಹೊರಗಾದ್ರೂ ಬರೋ ಹೋಗಿ ಮಾಡು, ಇಲ್ಲ ನನಗೆ ಒಳಗಾದ್ರೂ ಹೋಗೋಗಿ ಮಾಡು ದೇವ್ರೆ. ಪ್ಲೀಸ್ ದೇವ್ರೆ. ಮಾಮ ನನ್ನ ಬಿಟ್ಬಿಡು. ನಾಗು ಮಾಮ ನನ್ನ ಬಿಟ್ಬಿಡು ಮಾಮ. ಇದೇನಾದರೂ ಮಾವ ಹಿಂಗೆ ಅತ್ತೆ ಮಗ ಗೊತ್ತಾದ್ರೆ ನೀನಾರು ಸುಮ್ಮನೆ ಬಿಡಲ್ಲ. ಶಶಿ ಅಂದ್ರೆ ನಂಗೆ ತುಂಬ ಇಷ್ಟ ಮಾಮ. ಬಿಟ್ಬಿಡು ನನ್ನ. ಏನಾರ ಹೋದ್ರು ಗೊತ್ತಾ ಹಾಳಾಗೋಗು. ನೀನಂತಕ್ಕಿದ್ರೆ ತೆಲ್ಲೂ ಬಂದ್ಬಿಡ್ತದೆ ಮತ್ತೆ. ಅಯ್ಯೋ ಎಲ್ಲೋದ್ಲು ಪ್ರೀತಿ? ಪ್ರೀತಿ ಇಲ್ಲೇ ಇದ್ದೀನಿ. ಏನಾಯ್ತು ಶಶಿ? ಏನು ಮಾಡಕತ್ತಾರೆ ಇಲ್ಲಿಬ್ಬರು? ಹಾಂ, ಇನ್ನು ಮದುವೆ ಆಗ್ತಾ ಹಿಂಗೆಲ್ಲ ಕೂಡಬಾರ್ದು ಮಾತಾಡಬಾರ್ದು ಅಂತ ಗೊತ್ತಿಲ್ಲೇನ? ಏನು ಶಶಿ ನೀನು ಯಾಕೆ ಬಂದಿದ್ದಿ? ಹಾಂ, ಇವಾಗ ಯಾಕೆ ಬಂದಿಲ್ಲಿ? ಇವತ್ತೆಲ್ಲ ಧೂಳ ಹೊಡಿಬೇಕು. ಧೂಳ ಹೊಡಿದ್ಬಿಟ್ಟು ಬರೀ ಹಿಂಗೆ ಹರಿಗೆಡ್ಕೊತಾನೆ ಹೋದ್ರೆ ಧೂಳ ಯಾವಾಗ ಹೊಡಿತಾಳೆ? ಈಗ ಹೋಗಿ ಮೊದಲು ನಿನ್ನ ಮನೆಗೆ ನಡಿ. ಶಾಂತಕಕ್ಕ ಬರ್ತಾಳು, ಎಲ್ಲ ಧೂಳ ಹೊಡಿಬೇಕು ಅವ್ರು. ಈಗೆಲ್ಲ ಧೂಳ ಹೊಡಿದು ಒರೆಸೋದೈತಿ. ಇವತ್ತು ಹೆಂಗೋ ಸಾಯಂಕಾಲ ಆಗೈತಿ. ಪ್ರೀತಿ ನಾಳೆ ಮನೆಯೆಲ್ಲ ಧೂಳ ಹೊಡೆದು ಮುಗಿಸ್ಬೇಕು. ಇನ್ನು ಟೈಮ್ ಇಲ್ಲ, ಇನ್ನು 3 ದಿನ ಉಳ್ದತಿ. 3 ದಿನದಾಗ ಅಂದ್ರೆ ಮನೆ ಕ್ಲೀನ್ ಆಗಲಿಲ್ಲ ಅಂದ್ರೆ ನೀನು ಮತ್ತೆ ಜುಟ್ಲಾನ ಕಟ್ ಮಾಡಿಬಿಡ್ತಾನೆ ನಿಂದು. ಸರಿ ಅತ್ತೆಮ್ಮ, ಮಾಡ್ತೀನಿ, ಎಲ್ಲ ಮಾಡ್ತೀನಿ. ನಾಳೆ ಎಷ್ಟೊತ್ತಿದ್ರು ಎಲ್ಲ ಮಾಡಿ ಮುಗಿಸ್ಬಿಡ್ತೀನಿ ಅತ್ತೆಮ್ಮ. ನನ್ನ ಮುಂದೆ ಹಿಂಗೆ ಬೈಯಕತ್ತಾಳಲ್ಲ ಅವರತ್ತೆಮ್ಮ. ಅಲ್ಲ ಆಂಟಿ, ನೀನು ಯಾಕೆ ಹಿಂಗಲ್ಲೋ ಯಾವಾಗಲೂ ಬರೀ ಪ್ರೀತಿನ ಬೈತಿದ್ದಿ? ಇವಾಗಾರ ಮದುವೆ ಆಗಕತ್ತಾಳು, ಮದುವೆ ಆಗ ಹೋಗ್ತಾಳಂತ ಕೆಸರ ಪ್ರೀತಿ ಬರ್ಬೇಕು ಬೇಡ ನಿನಗೆ ಪ್ರೀತಿ ಮೇಲೆ? ಹಿಂಗೆಲ್ಲ ಬೈದ್ರಕಿ ಮನ್ಸಿಗೆ ಬೇಜಾರಾಗಂಗಿಲ್ಲೇನೋ? ಓಹೋ ಹೋ 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 ಬಾವಿ ಅಳಿಯಂದ್ರು
ಇವಾಗ ಹೇಳಕ್ಕೆ ಬಂದ್ರೆ ನನಗೆ ನಾಳೆ ನಿಮ್ಮ ಮನೆಗೆ ತಾಳಿ ಕಟ್ಟಿಸ್ಕೊಂಡು ಬರ್ತಾರಲ್ಲ ಅವಾಗ ಹೇಳ್ರಿ. ಇವಾಗ ನನಗೇನು ಹೇಳಕ್ಕೆ ಬರಬೇಡ್ರಿ, ಸರಿನಾ? ನೀವು ಮನೆಗೆ ಹೋಗಿ ಬರ್ರಿ. ಚಾದು ಕುಡಿತೀರನ? ಚಾದು ಕುಡಿತಾನಂದ್ರೆ ಮಾಡಿಕೊಡ್ತೇವೆ, ಇಲ್ಲಾಂದ್ರೆ ನೀವು ಹೋಗ್ಬೋದು. ಸರಿ, ಚಾಗಿ ಏನು ಬೇಡ ಬಿಡ್ರಿ ಆಂಟಿ, ನಾನು ಹೋಗ್ತೇನೆ. ಪ್ರೀತಿ ಬಾಯ್, ಹುಷಾರು, ಸರಿನಾ? ಮತ್ತು ಇನ್ನೊಂದು 3 ದಿನ ಅಷ್ಟೆ. 3 ದಿನ ಆದಮೇಲೆ ಇಬ್ಬರು ಮದುವೆ ಆಗ್ತೀವಿ, ಇಬ್ಬರು ಒಂದೇ ಕಡೆ ಇರ್ತೀವಿ, ಏನು ಯೋಚನೆ ಇರೋಂಗಿಲ್ಲ, ಸರಿನಾ? ನಿನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ, ರಾಣಿ ಥರ ನೋಡ್ಕೋತೀನಿ. ಆರಾಮಾಗಿರ್ಬೋದು ನೀನು, ಯಾವುದೇ ರೀತಿಯಾದ ತೊಂದರೆ ಇಲ್ಲ, ಕಿರಿಕಿರಿ ಇಲ್ಲ, ಏನು ಇರ್ತಾರ ಹಾಗೆ ನಾನು ಇಟ್ಕೋತೀನಿ ನಿನ್ನ, ಸರಿನಾ? ಇಟ್ಕೋತಾನೆ ನೋಡಿಲ್ಲೇನು ನಾನು. ಸರಿ ಸರಿ ಆಯ್ತು.